ನಮಸ್ಕಾರ. ಡೆಲ್ಲಿ ವಿರುದ್ಧ WPL ನ ಫೈನಲ್ ಪಂದ್ಯವನ್ನ ಗೆದ್ದ ಬಳಿಕ ಅತ್ತರು ಹರ್ಮನ್ ಪ್ರೀತ್ ಕೌರ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ. ರೋಹಿತ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ಫೈನಲ್ ಪಂದ್ಯ ಗೆದ್ದ ಬಳಿಕ ಹರ್ಮನ್ ಪ್ರೀತ್ ಕೌರ್ ಹೇಳಿದ್ದೇನು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮುಂಬೈನ ಬ್ರಿಬೋನ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ನ 3ನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 8 ರನ್ಗಳಿಂದ ಮಣಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ನ ವನಿತೆಯರು ಟೂರ್ನಿಯಲ್ಲಿ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ಈ ಮುಖ್ಯವಾಗಿ ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸತತ 3ನೇ ಬಾರಿಗೂ ಕೂಡ ರನ್ನರ್ ಅಪ್ ಸ್ಥಾನವನ್ನ ಪಡೆದುಕೊಂಡಿದೆ ಅಂತಾನೆ ಹೇಳಬಹುದು. ಮುಂಬೈನ ಬ್ರಿಬೋನ್ ಕ್ರೀಡಾಂಗಣದಲ್ಲಿ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನ ವನಿತೆಯರು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಕೇವಲ 149 ರನ್ ಕಲೆ ಹಾಕಿದರು ಸ್ನೇಹಿತರೆ. ತಂಡ ಇನ್ನಿಂಗ್ಸ್ ಆರಂಭಿಸಿದ್ದ ವೇಳೆ 20 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಈ ಮಧ್ಯೆ 3ನೇ ವಿಕೆಟ್ಗೆ ಜೊತೆಯಾದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಹಾಗೂ ನ್ಯಾಟ್ ಸಿವರ್ಬ್ರಂಡ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ಇವರಿಬ್ಬರ ನಡುವೆ ಅರ್ಧ ಶತಕದ ಜೊತೆ ಆಟವು ಕೂಡ ಮೂಡಿ ಬರುತ್ತದೆ. ಅಂತಿಮವಾಗಿ ಹರ್ಮನ್ ಪ್ರೀತ್ ಕೌರ್ 44 ಎಸೆತಗಳನ್ನು ಎದುರಿಸಿ 66 ರನ್ ಬಾರಿಸಿ ಮಿಂಚಿದರೆ ನ್ಯಾಟ್ ಸಿವರ್ಬ್ರಂಡ್ ಅವರು 30 ರನ್ಗಳ ಉತ್ತಮ ಇನ್ನಿಂಗ್ಸ್ ನೀಡಿದರು ಸ್ನೇಹಿತರೆ. ಇನ್ನು ಅತ್ತ ಡೆಲ್ಲಿ ತಂಡದ ಪರ ಬೌಲಿಂಗ್ ನಲ್ಲಿ ಮಾರಿಸನ್ ಕಾಪ್ ಹಾಗೂ ಜಸ್ ಜಾನ್ಸನ್ ತಲಾ 2 ವಿಕೆಟ್ ಪಡೆದುಕೊಂಡರು. ಫೈನಲ್ ಪಂದ್ಯ ಗೆಲ್ಲಲು 150 ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ತಂಡವು ಮತ್ತೆ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ. ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 141 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಫೈನಲ್ ಪಂದ್ಯದಲ್ಲಿ 8 ರನ್ಗಳ ರೋಚಕ ಸೋಲು ಕಂಡಿತು ಸ್ನೇಹಿತರೆ. ತಂಡದ ಪರ ಆಲ್ರೌಂಡರ್ ಮಾರಿಸನ್ ಕಾಪ್ 40 ರನ್ ಬಾರಿಸಿ ಮಿಂಚಿದರೆ ಜಮೀಮಾ ರೋಡ್ರಿಗಸ್ 21 ಎಸೆತಗಳಿಂದ 30 ರನ್ ಬಾರಿಸಿದರು. ಇನ್ನು ಕನ್ನಡತಿ ನಿಕಿ ಪ್ರಸಾದ್ ಅಜಯ 25 ರನ್ಗಳ ಹೋರಾಟ ನೀಡಿದರಾದರೂ ಕೂಡ ಅದು ತಂಡದ ಗೆಲುವಿಗೆ ಸಾಕಾಗಲಿಲ್ಲ. ಇನ್ನು ಅತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ನ್ಯಾಟ್ ಸಿವರ್ಬ್ರಂಡ್ 3 ಹಾಗೂ ಅಮಿಲಿಯಾ ಕೇರ್ 2 ವಿಕೆಟ್ ಪಡೆದುಕೊಂಡರು. ಮತ್ತು ಇದೀಗ ಮುಂಬೈ ತಂಡ WPL ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಇದೊಂದು ತಂಡದ ಗೆಲುವಾಗಿದೆ. ತಂಡದ ಎಲ್ಲ ಆಟಗಾರರು ಶ್ರಮ ವಹಿಸಿದ್ದಾರೆ. ನಾವು ಈ ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದೇವೆ. ಇದು ನಮಗೆ ಅವಿಸ್ಮರಣೀಯ ಟೂರ್ನಿ ಆಗಿದೆ ಎಂದು ಭಾವುಕರಾಗಿ ಹರ್ಮನ್ ಹೇಳಿದರು. ಮತ್ತು ಮಾತು ಮುಂದುವರಿಸಿದ ಅವರು, ಈ ಗೆಲುವನ್ನ ನಾನು ರೋಹಿತ್ ಮತ್ತು ನೀತಾ ಅಂಬಾನಿರವರಿಗೆ ಅರ್ಪಿಸುತ್ತೇನೆ. ಏಕೆಂದ್ರೆ ಅವರು ನಮ್ಮ ತಂಡಕ್ಕೆ ಬಹಳ ಸಪೋರ್ಟ್ ಮಾಡುತ್ತಾರೆ. ಅಲ್ಲದೆ ಮೆನ್ಸ್ ಕ್ರಿಕೆಟ್ ನಲ್ಲಿ ರೋಹಿತ್ ಒಬ್ಬ ಲೆಜೆಂಡ್ ಕ್ಯಾಪ್ಟನ್. ಅಲ್ಲದೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಹಲವು ಸಮಯದ ಕಾಲ ಅವರು ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದಾರೆ ಮತ್ತು ಮುಂಬೈ ಫ್ರಾಂಚೈಸಿಗೆ 5 ಟ್ರೋಫಿಗಳನ್ನ ತಂದು ಕೊಟ್ಟಿದ್ದಾರೆ. ಹೀಗಾಗಿ ರೋಹಿತ್ ರವರಿಗೂ ಈ ಟ್ರೋಫಿ ಸಲ್ಲಬೇಕು ಎಂದು ಹೇಳುವ ಮೂಲಕ ರೋಹಿತ್ ರವರ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಹರ್ಮನ್ ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರಿಸಿದ ಅವರು, ನ್ಯಾಟ್ ಸಿವರ್ಬ್ರಂಡ್ ಹಾಗೂ ಅಮಿಲಿಯಾ ಕೇರ್ ಕೂಡ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದು ತಿಳಿಸಿದ್ದಾರೆ.